ಸಿನಿಮಾ ಒಂದು ಕಲೆ ಅಂತ ಹೇಳ್ತೀವಿ, ಆದ್ರೆ ಅದು ಕಲೆಯ ಲೇಪನ ಹೊಂದಿದ ಒಂದು ಅದ್ಭುತವಾದಂತ ವ್ಯವಹಾರ. ಈಗ ಇತ್ತೀಚಿನ ದಿನಗಳಲ್ಲಿ ನಾವೊಂದು ಸುದ್ದಿ ಕೇಳಿದೆ, ಒಂದೊಂದು ಸಿನಿಮಾಗೆ 25,000 ರೂಪಾಯಿ, ಬರೀ 25,000 ರೂಪಾಯಿ ಕೊಟ್ಟು ಸಿನಿಮಾಗಳನ್ನ ತಗೊಳ್ತಾ ಇದಾರಂತೆ. ಕನ್ನಡ ಸಿನಿಮಾಗಳು ಯಾವುದೋ ಒಂದು OTT ಈಗ ಶುರು ಆಗ್ತಾ ಇರುವಂತ ಒಂದು. ಸೊ 25,000 ಅಂದ್ರೆ ಗುರು, ಒಂದು ಸಿನಿಮಾ ಶುರು ಮಾಡಕ್ಕೆ ಒಂದು ವೈಟ್ ಪೇಪರ್ ಇಂದ ಕೊನೆ ಸ್ಕ್ರೀನಿಗೆ ಬಂದು ಒಬ್ಬ ಡೈರೆಕ್ಟರ್ ಆಗ್ಲಿ, ಒಬ್ಬ ಪ್ರೊಡ್ಯೂಸರ್ ಆಗ್ಲಿ, ಎಷ್ಟು ಕಷ್ಟ ಇರುತ್ತೆ ಅದು ಮಾಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ತಗೊಳ್ಳೋರು ಇಟ್ ಈಸ್ ವೆರಿ ಈಸಿ. ಎಷ್ಟು ದಿನ ಓಡಿದೆ ಎಲ್ಲ ಚೆಕ್ ಮಾಡ್ತಾರೆ. ಅದಕ್ಕೊಂದಾದ್ರೂ ಒಂದು ಒಂದು ಸಣ್ಣ ಮರ್ಯಾದೆ ಆದ್ರೂ ಕನ್ನಡದವರು ದಯವಿಟ್ಟು ಕೊಡಬೇಕು. 25,000 50,000 ಅಂದ್ರೆ ತುಂಬಾ 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 ಬರೀ ಚಾಪಣಿಗೆ ಹೋಗ್ಬಿಟ್ಟಿರ್ತದೆ ಸಿನಿಮಾ ಕೆಲಸಗಳಲ್ಲಿ. ಸೊ ಈ ಕನ್ನಡ ಇಂಡಸ್ಟ್ರಿ ಏನಾಗ್ಬೇಕಾಗಿದೆ ಅಂದ್ರೆ, ದಯವಿಟ್ಟು ಏನಾಗ್ಬೇಕು ಅಂದ್ರೆ ಈ ಸ್ಟೋರಿ ಕಾನ್ಸಂಟ್ರೇಟೆಡ್ ಆಗ್ಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬದಲಾವಣೆ ಅಂತೂ ಆಗ್ಬೇಕು ಗುರು. ಹೀರೋ ಸೆಂಟ್ರಿಕ್ ಬದಲಾಗಿ ಸ್ಟೋರಿ ಸೆಂಟ್ರಿಕ್ ಸಿನಿಮಾಗಳು ಬರಬೇಕು. ದೊಡ್ಡ ದೊಡ್ಡ ಹೀರೋಗಳು ಒಳ್ಳೊಳ್ಳೆ ಕಥೆಗಳನ್ನ ಮಿನಿಮಲ್ ಬಜೆಟ್ ಅಲ್ಲಿ ಮಾಡಿದ್ರೆ ಹೊಸಬ್ರು ಅಂದ್ರೆ ಚಿಕ್ಕ ಬಜೆಟ್ ಹಾಕೊಂಡು ಬರ್ತಾ ಇರುವಂತ ನಿರ್ದೇಶಕರು, ನಿರ್ಮಾಪಕರಿಗೆ ತುಂಬಾ ಅನುಕೂಲ ಆಗುತ್ತೆ. KGF ಆ ತರ ಸಿನಿಮಾಗಳು ಇಂಡಸ್ಟ್ರಿನ ಬೆಳೆಸುತ್ತೆ, ಅದೆಲ್ಲ ಸುಳ್ಳು. ಆ ಥರದೊಂದು ಸಿನಿಮಾ ತುಂಬಾ ಸಿನಿಮಾಗಳಿಗೆ ಘಾತಕ ಆಗುತ್ತೆ, ಇದು ಸತ್ಯ. ಮುಂಗಾರು ಮಳೆ ಬಂದಾಗ ಆ ಥರದ್ದು 30 ಸಿನಿಮಾಗಳು ಬಂದು, 30 ಹೀರೋಗಳು ಹೊಸ ಮುಖಗಳು ಬಂದು, ಯಾವುದು ನಿಂತಿಲ್ಲ. ಸೊ ಇಲ್ಲಿ ಒಂದು KGF ಅಂತ ದೊಡ್ಡ ಸಿನಿಮಾ ಬಂದಾಗ ಎಲ್ರು ಅದೇ ತರ ಮೇಕಿಂಗ್ ಮಾಡಬೇಕು, ಹಾಗೆ ಮಾಡಬೇಕು, ಲೈಟಿಂಗ್ ಹೀಗೆ ಬೇಕು ಅಂತ ಆಸೆ ಪಡ್ತಾರೆ. ಅದರಿಂದ ದುಡ್ಡು ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ನೋಡಿ, ಒಂದೊಂದು ಸಿನಿಮಾಗೆ ಬರೀ 50,000 25,000 ಕೊಟ್ಟು ತಗೊಂಡ್ರೆ ಆ ಸಿನಿಮಾಗಳ ಗತಿ ಏನಾಗ್ಬೇಕು. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ತೆರೆದ ಪುಸ್ತಕ ಆಗ್ಬಿಟ್ಟಿದೆ. ಬೆಳಿಗ್ಗೆ ಎದ್ರೆ ಎಲ್ರು ಚರ್ಚೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇದು ಇಷ್ಟು ಕಲೆಕ್ಷನ್ ಆಯ್ತು, ಇದು ಹಾಗೇ ಇಲ್ಲ, ಇದು ಓಡೇ ಇಲ್ಲ, ಹೀಗೆಲ್ಲ ಒಂದು ಚರ್ಚೆ ನಡೆಯುವಾಗ ಯಾರು ಸಿನಿಮಾ ಮಾಡಕ್ಕೆ ಮುಂದೆ ಬರ್ತಾರೆ? ಅವ್ರಿಗೆ ಧೈರ್ಯ ಬರಬೇಕು ಅಂದ್ರೆ ಒಂದು ಹೊಸ ಬದಲಾವಣೆ ಆಗ್ಬೇಕು. ಕತೆ ಮೇಲೆ ಜಾಸ್ತಿ ಒತ್ತನ್ನು ಕೊಡಬೇಕು. ದೊಡ್ಡ ದೊಡ್ಡ ಹೀರೋಗಳು ಕತೆ ಕಾನ್ಸಂಟ್ರಿಕ್ ಸಿನಿಮಾಗಳು ಮಾಡಬೇಕು ಅನ್ನೋದು ನನ್ನ ಆಸೆ.